ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬೇಳೆ ಸೊಪ್ಪಿನ ಸಾಂಬಾರ್ ಮತ್ತು ಪಲ್ಯವನ್ನು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ನಾನು ಒಂದು ಕುಕ್ಕರಲ್ಲಿ ಸೊಪ್ಪು, ಎಲ್ಲ ವೆರೈಟೀಸ್ ಆಫ್ ಸೊಪ್ಪಿದೆ. ಇದರಲ್ಲಿ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ ಹಾಗೂ ಸ್ವಲ್ಪ ಬೇಳೆಯನ್ನು ಹಾಕಿ ಈ ರೀತಿ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. 2ರಿಂದ 3 ವಿಜಿಲನ್ನು ಹೊಡೆಸ್ಕೊಂಡಿದ್ದೀನಿ. ಇಲ್ಲಿ ನಾನು ಖಾರಕ್ಕೆ ಕಾಯಿ ತುರಿ, ಟೊಮ್ಯಾಟೊ, ಹುಣಸೆಹಣ್ಣು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸುಟ್ಟಿರುವಂತಹ ಈರುಳ್ಳಿ ಹಾಗೂ ಸುಟ್ಟಿರುವಂತಹ ಬೆಳ್ಳುಳ್ಳಿ. ಬಸ್ಸಾಂಬಾರು ಮಾಡೋದ್ರಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸುಟ್ಕೊಂಡ್ರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಯಿಸಿರುವಂತಹ ಸೊಪ್ಪನ್ನು ಬೇಯಿಸ್ಕೊಂಡು ನಾನು ಖಾರಕ್ಕೆ ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಇವಾಗ ನಾನು ಇದಿಷ್ಟನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ತುಂಬ ಫೈನ್ ಪೇಸ್ಟ್ ಮಾಡೋದು ಬೇಡ, ಖಾರ ಸ್ವಲ್ಪ ರಫ್ ಆಗೇ ಇರಲಿ. ನೋಡಿ, ಎಲ್ಲ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಮಿಕ್ಸಿ ಮಾಡಿದ್ದಾಗಿದೆ. ಪೇಸ್ಟ್ ಕೂಡ ರೆಡಿ ಇದೆ. ಖಾರ ಇದು ನಾನು ಸೊಪ್ಪನ್ನು ಬೇಯಿಸಿರುವಂತಹ ರಸ. ಇದು ನೋಡಿ, ಒಲೆ ಮೇಲೆ ನಾನು ಪಾತ್ರೆಯನ್ನು ಇಟ್ಟಿದ್ದೀನಿ. ಪಾತ್ರೆ ಕಾದಿದೆ. ಈ ಹಂತದಲ್ಲಿ ನಾನು ಡೈರೆಕ್ಟಾಗಿ ಖಾರವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊಪ್ಪನ್ನು ಬೇಯಿಸಿರುವಂತಹ ನೀರಿತ್ತಲ್ವ, ಅದೇ ಸೊಪ್ಪಿನ ರಸದಲ್ಲೇ ನಾನು ಮಿಕ್ಸಿಯನ್ನು ಚೆನ್ನಾಗಿ ತೊಳೆದು ಅದೇ ನೀರನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಈ ಹಂತದಲ್ಲಿ ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸಿ ಮಾಡ್ಕೋತೀರಲ್ಲ, ಆವಾಗಲೇ ಬೇಕಿದ್ರೆ ನೀವು ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೋದು. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇರಲಿ, ಲೈಟಾಗಿ ಸ್ವಲ್ಪ ಹುಳಿ ಫ್ಲೇವರ್ ಬರ್ತಾಯಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ಸಾಂಬಾರು ಸ್ವಲ್ಪ ಹುಳಿಯಾಗಿರಲಿ, ಹಾಗಿದ್ದಾಗ ಸೊಪ್ಪಿನ ಬಸ್ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಕುದಿಲಿ. ಇವಾಗ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಹೋಗೋಣ. ಬನ್ನಿ. ಇಲ್ಲಿ ಬೇಯಿಸಿ ರಸವನ್ನು ತೆಗೆದಿರುವಂತಹ ಸೊಪ್ಪು, ಒಲೆ ಮೇಲೆ ಬಾಣಲಿಯನ್ನು ಇಟ್ಟಿದ್ದೀನಿ. ಸಾರು ಕೂಡ ರೆಡಿ ಆಗ್ತಾ ಇದೆ, ಕುದೀತಾ ಇದೆ ನೋಡಿ. ಇವಾಗ ನಾನು ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಇವಾಗ ನಾನು ಅದಕ್ಕೆ ಸಾಸಿವೆ, 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಇದು ಚೆನ್ನಾಗಿ ಈ ರೀತಿ ತಿರುವಾಕೋಬೇಕು. ಈ ಹಂತದಲ್ಲಿ ನೀವು ಈರುಳ್ಳಿ ಸಾಫ್ಟ್ ಆಗಬೇಕು ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಫ್ರೈ ಆದಮೇಲೆ ಬೇಯಿಸಿರುವಂತಹ ಸೊಪ್ಪು ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸೊಪ್ಪು ಆಲ್ರೆಡಿ ಸ್ವಲ್ಪ ಬೇಯಿಸ್ಕೊಳ್ಳುವಾಗಲೇ ಸೊಪ್ಪಿಗೆ ಉಪ್ಪನ್ನು ಹಾಕಿದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ರೆಡಿ ಆಗ್ತಾ ಇದೆ. ಈ ರೀತಿ ಇದನ್ನು ಎತ್ತಿಟ್ಕೊಳ್ಳಿ. ನೋಡಿ, ಈ ರೀತಿ ಮುಚ್ಚಿಟ್ಟಿದ್ದೆ ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ. ನೋಡಿ, ಇವಾಗ ಇದು ರೆಡಿ ಇದೆ. ಇವಾಗ ಇದು ಮುಚ್ಚಿಟ್ಟು ನಾವು ಸಾಂಬಾರು ಕೂಡ ರೆಡಿ ಇದೆ. ಇದಕ್ಕೆ ನಾವು ಒಗ್ಗರಣೆಯನ್ನು ಹಾಕೊಳ್ಳೋಣ. ಒಗ್ಗರಣೆಗೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜೊತೆಗೆ ಮೆಣಸಿನ್ಕಾಯಿ, ಕೆಂಪು ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಂಬಾರಿಗೆ ಹಾಕಿದ ತಕ್ಷಣವೇ ನೀವು ಮುಚ್ಚಳವನ್ನು ಮುಚ್ಚಬೇಕು. ಯಾಕೆ ಅಂತ ಹೇಳಿದರೆ ಅದು ಫ್ಲೇವರು ಹೊರಗಡೆ ಹೋಗಬಾರ್ದು ಅಂತ ಹೇಳಿ ತಕ್ಷಣ ಮುಚ್ಚಿದ್ದೀನಿ. ನೋಡಿ, ರೆಡಿ ಇದೆ. ನೋಡಿ, ಬಿಸಿ ಬಿಸಿ ಅನ್ನದ ಜೊತೆಗೆ ನಮ್ಮ ಸೊಪ್ಪಿನ ಸಾಂಬಾರು, ಬೇಳೆ ಸೊಪ್ಪಿನ ಬಸ್ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ರೆಡಿ ಇದೆ. ಫ್ರೆಂಡ್ಸ್, ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ.